ಹಿಂಗೆ ನಮ್ಮ ಲ್ಯಾಂಡ್ದು ವೀಡಿಯೋ ಮಾಡ್ಬೇಕಾದ್ರೆ ನಮ್ಮ ಬಾಬಾನು ಅವ್ರ ಫ್ರೆಂಡ್ಸು ಏನೋ ಮಾತಾಡ್ಕೊತಿದ್ರು. ಸರಿ ನಾನು ಅಲ್ಲಿ ಹೋದೆ ನೋಡೋಣ ಅಂದ್ಕೊಂಡು. ನೋಡಿದ್ರೆ ಸಂತೆ ಇದೆ ಇವತ್ತು, ಸಂತೆಯಲ್ಲಿ ಏನಾರು ಕೋಳಿ ಗಿಳಿ ತಂದು ಏನಾರು ಮಾಡೋಣ ಅಂತ ಮಾತಾಡ್ಕೊತಿದ್ರು. ಸರಿ ಅಂದ್ಕೊಂಡು ನಾನು ಸಂತೆಗೆ ಹೋದರೆ ಒಳ್ಳೊಳ್ಳೆ ಕೋಳಿಗಳು, ಆಹಾ ಆನಂದ. ಹೀಗೆ ನೋಡ್ಕೊಂಡು ಯಾವ ಕೋಳಿ ತಗೋಣ ಅಂತ ಡಿಸೈಡ್ ಮಾಡಿ ಅಲ್ಲಿ ಇಲ್ಲಿ ಸ್ವಲ್ಪ ಓಡಾಡ್ಕೊಂಡು ಒಳ್ಳೆ ವೀಡಿಯೋಗಳು ಮಾಡ್ಕೊಂಡು ಸರಿ ಅಂತ ಅಲ್ಲೊಂದು ಕೋಳಿ ನೋಡಿದ್ರೆ ಒಳ್ಳೆ ಫೈಟ್ ಆಡ್ತಿತ್ತು. ಯಾವುದೋ ಕುಂಫು ಕರಾಟೆ ಕಲ್ತಿರ್ಬೇಕೇನೋ ಅನಿಸುತ್ತು. ಸರಿ ಅಂತ ಹಂಗೆ ಎಲ್ಲ ನೋಡ್ಕೊಂಡು ನಾವು ಅಲ್ಲಿಂದ ಒಂದು ಕೋಳಿ ತಗೊಂಡು ಬಂದೋ, ದೊಡ್ಡ ಬಾಯ್ಲರು, ಸಖತ್ತಾಗೈತೆ, ಒಳ್ಳೆ ಒಂದು 6 kg ಐತೆ ಗುರು. ಹಂಗೆ ನಾನು ಬ್ರೋನು ಅಲ್ಲೇ ಕಟ್ ಮಾಡಿಸ್ಕೊಂಡು ಕ್ಲೀನ್ ಮಾಡಿಸ್ಕೊಂಡು ಮಸ್ತಾಗಿ ತಂದು ಬಂದರೆ ಇನ್ನು ನಮ್ಮ ಹುಡುಗ ಒಳ್ಳೆ ಪಾತ್ರೆ ತೊಳಿತಾವ್ನು ಮಸ್ತಾಗಿ. ಈ ಕಡೆ ನಮ್ಮ ಬಾವ ಚಿಕನ್ ತೊಳೆದ್ರು. ಸರಿ ಇನ್ನೇನು ಮಾಡೋದು, ವೀಡಿಯೋ ಮಾಡಬೇಕಲ್ಲ ಅಂದ್ಕೊಂಡು ನಂದೊಂದು ವೀಡಿಯೋ ತಗೊಂಡೆ ಮಸ್ತಾಗಿ. ನಮ್ದು ಇನ್ನೇನು ಕೆಲಸ ಇರುತ್ತೆ. ಹಾಗೆಯೇ ನಮ್ಮ ಬಾವಂಗೆ ತೋರಿಸಿ ಬಾವ ಅಂತ ಅಂದಿಗೆ ತೋರಿಸಿದ್ರು. ಮಸ್ತಾಗಿ ಕ್ಲೀನ್ ಆಗಿಬಿಟ್ಟೈತೆ. ಅಲ್ಲೆಲ್ಲ ಚಿಕನ್ ವಾಶ್ ಮಾಡ್ಕೊಂಬರೋಷ್ಟೊತ್ತಿಗೆ ಆಗಲೇ ಅಣ್ಣವ್ರೆ ಎಣ್ಣೆನೇ ಇಕ್ಬಿಟ್ಟವ್ರೆ. ಈ ಕಡೆ ಒಳಗೆ ನೋಡೋಣ ಅಂತ ಬಂದು ನೋಡಿದ್ರೆ ಎಲ್ಲ ಕೊಯ್ದು ಮಸಾಲೆ ಗಿಸಾಲೆಲ್ಲ ರೆಡಿ ಮಾಡಿ ಇಕ್ಬಿಟ್ಟವ್ರೆ. ಏನೇ ಹೇಳಿದ್ರು ಈ ಒಬ್ಬರು ಮಾಡಿ ತಿನ್ನೋದಕ್ಕಿಂತ ಈ ಥರ ಆಚೆಗಡೆ ಒಂದು 4-5 ಜನ ಕೈ ಹಾಕ್ಬಿಟ್ಟು ಮಾಡ್ತೀವಿ ಗೊತ್ತಾ, ಈ 4-5 ಜನ ಕೈ ಸೇರಿದು ಮಾಡ್ತೀವಿ ಗೊತ್ತಾ, ಆ ಟೇಸ್ಟೇ ಒಂಥರ ಆನಂದ ಗುರು. ಆಹಾ ಏನು ಹಾಕ್ತಾರೆ ನೋಡ್ಗುರು ಅವರು. ರೆಡಿ ಮಾಡೋ ಸ್ಟೈಲೇ ಒಂಥರ ಬಾಯಲ್ಲಿ ನೀರು ಬರ್ತೈತೆ ನನಗಂತೂ. ಅಣ್ಣ ಯಾರೋ ಕೊಯ್ಲಿ ಫ್ಯಾನ್ ಇರಬೇಕನ್ನೋ ಬ್ಯಾಟ್ ಹಿಡಿಯೋ ಥರನೇ ಹಿಡಿತವ್ರೆ. ಹಾಗೆ ನೋಡ್ತಾ ನೋಡ್ತಾ ನನಗಂತೂ ಯಾವಾಗ ರೆಡಿ ಆಗುತ್ತೋ ಅನ್ನೋಂಗೆ ಆಗ್ಬಿಟ್ಟಿತ್ತು. ಸರಿ ಇನ್ನೇನು ಮಾಡೋದು ಅಂದ್ಕೊಂಡು ನಾನಂತೂ ಒಂದು ಚಿಕ್ಕದೊಂದು ಪೀಸ್ ತಗೊಂಡು ಅದನ್ನೇ ಸುಡ್ತಾ ಇದೆ, ಸ್ವಲ್ಪ ಮಸಾಲ ಹಾಕ್ಬಿಟ್ಟು ತಿನ್ನೋಣ ಅಂತ. ಸುಟ್ಕೊಂಡು ತಿನ್ನೋ ಅಷ್ಟೊತ್ತಿಗೆ ಆಗಲೇ ಅದು ಫ್ರೈಯೇ ಆಗ್ಬಿಟ್ಟಿರೋದ. ಸರಿ ತಗೊಳಪ್ಪ ಟೇಸ್ಟ್ ತಿನ್ನೋ ಅಂದ್ಬಿಟ್ಟು ತಿಂದ್ಕೊಂಡು ಹಂಗೆ ನಮ್ಮ ಸಾರು ಒಬ್ರು ಬಂದಿದ್ರು, ಅವ್ರಿಗೂ ತಿನ್ನಿಸಿ ನಾನೊಂದು ಸ್ವಲ್ಪ ಟೇಸ್ಟ್ ನೋಡಿದ್ರೆ ಸಖತ್ತ ಮಾಡಿದ್ರು ಗುರು. ಆಹಾ ಭಾರಿಗಿತ್ತು. ಹಾಗೆ ನಮ್ಮ ಬ್ರೋರು ಅಕ್ಕಿ ಹಾಕಿದ್ರು, ಸ್ವಲ್ಪ ಫ್ರೈ ಎತ್ತಿಕೊಂಡಿದ್ದು, ಹಂಗೆ ಸ್ವಲ್ಪ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಹೀಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ನಮ್ಮ ವಸಂತ ಅಣ್ಣವರು ತೋರಿಸ್ತವ್ರಿ ಹೆಂಗೆ ಬಂದೈತೆ ನೋಡ್ರಿ ಅಂತ. ನೋಡಿದ್ರೆ ಕಾಲು ನೋಡಿ ಒಳ್ಳೆ ಕೋಳಿ ಕಾಲಿದ್ದಂಗೆ ಇಲ್ಲ, ಅದು ಒಳ್ಳೆ ಕುರಿ ಕಾಲಿದ್ದಂಗೆ ಐತೆ. ಒಂದು 10 ನಿಮಿಷ ವೆಯ್ಟ್ ಮಾಡ್ರಪ್ಪ ಬೇಯ್ತದೆ ಅಂತ ನಮಗೆಲ್ಲ ಇರೋಕ್ಕಾಗುತ್ತಾ, ಅದು ನೋಡ್ತಾ ಇರೇನಿ ತಿಂತಾ ಇರಬೇಕು ಅಂತಲೇ ಅನಿಸುತ್ತೆ. ಸರಿ ಅಂದ್ಕೊಂಡು ಹಂಗೆ ಬೇಯಿಸಕ್ಕೆ ಬಿಟ್ಟು ಹಂಗೆ ಬಿರಿಯಾನಿ ದಮ್ ಕಟ್ಟಬೇಕು ಅಂತ ಬಾಳೆ ಎಲೆ ತೊಳಿತಾ ಅವ್ರೆ, ಮೇಲೆ ಮುಚ್ಚಬೇಕಲ್ವಾ ಅದಕ್ಕೆ. ಸರಿ ಅಂದ್ಕೊಂಡು ಈ ಕಡೆ ಕೊತ್ತಂಬರಿ ಐತೆ ಕೊಡಪ್ಪ ಅಂತ ಅಂದರು. ನಾನು ಎತ್ಕೊಂಡು ಕೊಟ್ಟೆ ತಗೊಳ್ಳಿ ಅಂತ. ದಮ್ ಕಟ್ಟಕ್ಕೆಲ್ಲ ಬಾಳೆ ಎಲೆನೆಲ್ಲ ಹಾಕ್ತವ್ರೆ. ಒಳ್ಳೆ ಹೋಟೆಲ್ ಸ್ಟೈಲ್ ಥರನೇ ಐತಪ್ಪೋ. ಸರಿ ಅಂದ್ಕೊಂಡು ಹಂಗೆ ದಮ್ ಕಟ್ಟಿ ಒಂದು ಪ್ಲೇಟ್ ಬೇರೆ ಮುಚ್ಚಿಬಿಟ್ರು. ಹಾಗೆ ಅದ್ರ ಮೇಲೂ ಬಾಳೆ ಎಲೆ ಹಾಕ್ತವ್ರೆ. ಆಹಾ ಅಣ್ಣ ಏನೋ ಮಾಡ್ತವ್ರೆ ಡಿಫ್ರೆಂಟಾಗಿ. ನಮ್ಮ ವಸಂತ ಅಣ್ಣವರು ಏನೇನೋ ಡಿಫ್ರೆಂಟಾಗಿ ಮಾಡ್ತಾ ಇರ್ತಾರೆ. ಸರಿ ಅಂದ್ಬಿಟ್ಟು ಹಂಗೆ ಬಾಳೆ ಎಲೆ ಎಲ್ಲ ಹಾಕಿದ್ರು. ಹಂಗೆ ಬಾಳೆ ಎಲೆ ಮೇಲೆಲ್ಲ ಕೆಂಡ ತಗೊಂಡು ಅದ್ರ ಮೇಲೆ ಹಾಕ್ತವ್ರೆ ದಮ್ ಕಟ್ಟೋಕ್ಕೆ. ಒಳ್ಳೆ ದಮ್ ಬಿರಿಯಾನಿ ರೆಡಿ ಮಾಡ್ತವ್ರೆ ನಮ್ಮ ವಸಂತ ಅಣ್ಣವರು. ನಾನಂತೂ ನಾವೇ ರೆಡಿ ಮಾಡ್ತಾಯಿದ್ದೀವೋ ಇಲ್ಲ ಯಾವ್ದಾದ್ರು ಹೋಟ್ಲಿಗೆ ಬಂದ್ಬಿಟ್ಟಿದ್ದೀವೋ ಅನ್ನೋದೇ ನನಗೊಂದು ಕನ್ಫ್ಯೂಸ್ ಆಗಿಬಿಟ್ಟೈತೆ. ನೋಡ್ರಿ ಒಳ್ಳೆ ಹೆಂಗೆ ನಾಟಿ ಸ್ಟೈಲ್ ಬಿರಿಯಾನಿ ಮಾಡ್ತವ್ರೆ. ಎಲ್ಲ ನಮ್ಮ ಬ್ರೋಸ್ ನೋಡಿ ಕಾಯ್ತವ್ರೆ ಯಾವಾಗ ರೆಡಿ ಆಗುತ್ತೋ ತಿನ್ನೋಕ್ಕೆ. ಒಳ್ಳೆ ಒಂದು ಬ್ಯಾಟಿಂಗ್ ಮಾಡಿಬಿಡ್ಬೇಕನ್ರಿ ಇವತ್ತು. ಸರಿ ಎಲ್ಲ ರೆಡಿ ಆಗಿತ್ತು. ಅಷ್ಟೊತ್ತಿಗೆ ನಮ್ಮ ವಸಂತ ಅಣ್ಣವ್ರು ಪ್ಲೇಟಲ್ಲಿ ಹಾಕತ್ತಿದ್ರು, ತಗೊಳ್ಳಿ ಪ್ಲೇಟು ಕೈ ಸುಡ್ತದೆ ಅಂದರೆ, ಇಲ್ಲಪ್ಪ ನನ್ನ ಕೈಯೆಲ್ಲ ಸುಡೋದೇ ಇಲ್ಲ, ನಾನು ನೋಡಿ ಹೆಂಗೆ ಹಿಡ್ಕೊತೀನಿ ಅಂತ ಒಳ್ಳೆ ಹೀರೋ ಸ್ಟೈಲಲ್ಲಿ ಹೋಯ್ತವ್ರೆ. ಎಲ್ಲ ಒಂದು ಪ್ಲೇಟ್ಗೆ ಹಾಕೊಂಡು ಒಳ್ಳೆ ಬ್ಯಾಟಿಂಗ್ ಮಾಡ್ತವ್ರೆ ಬ್ಯಾಚ್ ಎಲ್ಲ ಕುಂತ್ಕೊಂಡು. ನಮ್ಮ ಹುಡುಗ ಫುಲ್ ಹ್ಯಾಪಿ ಆಗ್ಬಿಟ್ಟ ನೋಡ್ರಿ. ಸರಿ ಅಂತ ನಮ್ಮದು ಹೊಟ್ಟೆ ಎಸ್ತಿತ್ತಲ್ಲ
ಊಟ ಮಾಡೋಣ ಅಂತ ನಾನು ಒಂದು ವೀಡಿಯೋ ತಗೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಬಂದೆ. ಕುಂದ್ಕೊಂಡು ಟೇಸ್ಟ್ ನೋಡಿದ್ರೆ ಹಬ್ಬ ಲಾಟ್ರಿ ಅನ್ನೋ ಥರ ಒಳ್ಳೆ ಟೇಸ್ಟು ಗುರು. ಒಳ್ಳೆ ನಾಟಿ ಸ್ಟೈಲ್ ಬಿರಿಯಾನಿ ಮಾಡಿದ್ರು ಅಂದ್ಕೊಳ್ರಿ, ಸಖತ್ತಾಗಿತ್ತು. ತಿಂದು ಒಳ್ಳೆ ಮಜಾ ಮಾಡ್ದೋ. ಈ ವ್ಲಾಗ್ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಡಿ. ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.